ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೇನೆ. ಇದುವರೆಗೂ ಕೂಡ ನನ್ನ ಚಾನಲ್ನ ವೀಕ್ಷಿಸಿ ಎನ್ಕರೇಜ್ ಮಾಡ್ತಾ ಇರುವಂಥ ನಿಮ್ಮೆಲ್ಲರಿಗೂ ವಂದನೆಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಸಾಮ್ಯಲ್ನ ಬರೆದ ಒಂದು ಪುಸ್ತಕ ಗ್ರಂಥ, ಅದರಲ್ಲಿ 15ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುವಾಗ ಸಮುವೇಲನು ಒಂದು ಮಾತು ಹೇಳ್ತಾ ಇದ್ದಾನೆ ಸೌಲನಿಗೆ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ ಎಂಬುದಾಗಿ. ಹೌದು ಪ್ರಿಯರೇ, ನಿಮ್ಗೊಂದು ಗೊತ್ತಾ, ಒಬಿಡಿಯನ್ಸ್ ಈಸ್ ಬೆಟರ್ ದೆನ್ ಸ್ಯಾಕ್ರಿಫೈಸ್ ಎಂಬುದಾಗಿ. ದೇವರಿಗೆ ಬಲಿಯನ್ನು ಅರ್ಪಿಸುವುದಕ್ಕಿಂತ ದೇವರ ಮಾತಿಗೆ ತಕ್ಕ ಹಾಗೆ ಜೀವಿಸುವುದು ತುಂಬ ಶ್ರೇಷ್ಠವಾಗಿದೆ. ಪ್ರಿಯರೇ, ಇಲ್ಲಿ ಸಮುವೇಲನಿಗೆ ದೇವರು ಹೇಳ್ತಾನೆ, ನೀನು ಹೋಗಿ ಸೌಲ ಹತ್ರ ಹೇಳು, ಅಮಾಲೇಕ್ಯರಿಗೆ ಮುಯಿ ತೀರಿಸ್ಕೊಳ್ಬೇಕೆಂಬುದಾಗಿ ನಾನು ಅಂದ್ಕೊಂಡಿದ್ದೇನೆ. ಅವರು ಇಸ್ರಾಯೇಲರು ಕಾನಾನ್ ದೇಶಕ್ಕೆ ಹೋಗ್ತಿರ್ಬೇಕಾದ್ರೆ ಅವರು ತಡೆ ಮಾಡಿದ್ರು, ಅವರು ಇಸ್ರಾಯೇಲರನ್ನ ಅವರು ಹಿಂಸೆ ಪಡಿಸಿದ್ರು, ಇಸ್ರಾಯೇಲರಿಗೆ ಅವರು ತೊಂದರೆ ಪಡಿಸಿದ್ರಿಂದ ನೀನು ಏನು ಮಾಡು, ಅವ್ರಿಗೆ ಮುಯಿ ತೀರಿಸುವ ಸಮಯ ಬಂದಿದೆ, ಅವರ ಎಲ್ಲರನ್ನ ಸಂಹಾರ ಮಾಡು, ಅವ್ರಿಗಿರೋದೆಲ್ಲ ಕುರಿ ದನ ಎತ್ತು ಕತ್ತೆ ಎಲ್ಲವನ್ನು ಕೂಡ ಒಂದು ಬಿಡದೆ ಎಲ್ಲ ಸಂಹಾರ ಮಾಡು ಅಂತ ಹೇಳ್ತಾನೆ. ಸಮುವೇಲ ಅದೇ ರೀತಿಯಾಗಿ ಸೌಲನ ಹತ್ರ ಹೇಳಿದ್ರೆ, ಸೌಲನು ಅವ್ರ ಮೇಲೆ ಹೋಗಿ ಯುದ್ಧ ಮಾಡಿ ಮನುಷ್ಯರೆಲ್ಲನೂ ಕೂಡ ಸಂಹಾರ ಮಾಡ್ತಾನೆ. ಆದರೆ ಅದರಲ್ಲಿರುವಂಥ ಕೆಲವು ಶ್ರೇಷ್ಠವಾದ ದನ ಪಶುಗಳನ್ನು ಕುರಿಗಳನ್ನು ಅವುಗಳಲ್ಲಿ ಕೆಲವು ಶ್ರೇಷ್ಠವಾದಂಥವನ್ನ ತಗೊಂಬಂದು ದೇವರಿಗೆ ಬಲಿ ಅರ್ಪಿಸ್ತಾ ಇದ್ದಾನೆ. ಸಮುವೇಲ ಬಂದಾಗ ಅವನು ಏನು ಮಾಡ್ತಾ ಇದ್ದಾನೆ, ಬಲಿ ಅರ್ಪಿಸ್ತಾ ಇದ್ದಾನೆ. ಪ್ರಿಯರೇ, ದೇವರು ಹೇಳಿದ್ದೇನು, ನೀನು ಎಲ್ಲ ಸಂಹಾರ ಮಾಡಪ್ಪ, ಒಂದು ಉಳಿಸ್ಬೇಡ ಅಂತ ಹೇಳಿದ್ರೆ ಇವನು ದೇವರ ಮಾತಿಗೆ ಅವಿಧೇಯನಾದ. ಅವಿಧೇಯತೆ ಅಂದರೆ ದೇವರ ಮಾತನ್ನು ಕೇಳದೆ ಇರುವುದೇ, ದೇವರ ಮಾತಿಗೆ ಅವಿಧೇಯರಾಗುವುದೇ, ದೇವರ ಮಾತನ್ನು ತೃಣೀಕರಿಸುವುದೇ ಅವಿಧೇಯತೆ ಆಗಿದೆ. ಪ್ರೇರೆ, ನಿಮ್ಗೊಂದು ವಿಚಾರ ಗೊತ್ತಾ, ನೀವು ಕೊಡುವ ಕಾಣಿಕೆ ದಶಂಭಾಗಗಳಿಗಿಂತ ದೇವರ ಮಾತುಗಳನ್ನು ಕೇಳಿ ನೀವು ಬಲಿಗಳನ್ನು ಅರ್ಪಿಸುವುದಕ್ಕಿಂತ, ನಿನ್ನ ಬೆಳ್ಳಿ ಬಂಗಾರ ದೇವರು ಕೊಡೋದಕ್ಕಿಂತ ದೇವರ ಮಾತನ್ನು ಕೇಳಿ ಪಾಪವನ್ನು ಬಿಟ್ಟು, ಪಾಪದ ವಿಷಯವಾದ ಎಲ್ಲದನ್ನು ಬಿಟ್ಟು ದೇವರಿಗಾಗಿ ನೀತಿಯಿಂದ ಜೀವಿಸೋದು ದೇವ್ರ ದೃಷ್ಟಿಯಲ್ಲಿ ಎಷ್ಟೋ ಉತ್ತಮವಾಗಿದೆ. ಆದ್ದರಿಂದ ಪ್ರೇರೆ, ದೇವರು ನೀನು ಕೊಡೋ ಅರ್ಪಣೆಗಳಿಗಿಂತ ದೇವರ ಮಾತನ್ನು ಕೇಳಿ ಅದಕ್ಕೆ ತಕ್ಕಂತೆ ನೀನು ನಡೆದರೆ ಅದಕ್ಕಿಂತ ಉತ್ತಮವಾದ ಒಂದು ಭಕ್ತಿ ಇನ್ನೊಂದಿಲ್ಲ ಎಂಬುದಾಗಿ ದೇವರು ನಿಮ್ಮನ್ನು